ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಲಲಿತಾ ಸಹಸ್ರನಾಮದ 4ನೇ ನಾಮವಾಗಿರ್ತಕ್ಕಂತಹ ಚಿದಗ್ನಿಕುಂಡ ಸಂಭೂತ ಅನುಸಂಧಾನ ಮಾಡೋಣ. ಏನು ಅಮ್ಮನವರು ಚಿದಗ್ನಿಯಿಂದ ಹುಟ್ಟಿದವಳು ಅಂದರೆ ಪುರಾಣದಲ್ಲಿ ಏನು ಹೇಳಿದೆ ಅಂತಂದರೆ ನೋಡಿ, ಅದು ಮೊದಲು ಕತೆ ಹೇಳಿಬಿಡ್ತೀನಿ. ಹೇ ದ್ವಿಜನೇ, ದಿವ್ಯಾಭರಣಭೂಷಿತಳು, ಚಂದ್ರನಂತೆ ಪ್ರಕಾಶವುಳ್ಳವಳು, ದಿವ್ಯ ರೂಪಾನ್ವಿತಳು ಆಗಿರ್ತಕ್ಕಂತಹ ಆ ದೇವಿ ಯಜ್ಞಕುಂಡದಿಂದ ಹೊರಗೆ ಬರ್ತಾಳೆ. ಅಂದರೆ ಬ್ರಹ್ಮಾಂಡ ಪುರಾಣ ಏನು ಹೇಳುತ್ತೆ ಅಂತಂದರೆ, ಭಂಡಾಸುರನಿಂದ ಪೀಡಿತನಾಗಿರ್ತಕ್ಕಂಥ ಇಂದ್ರನನ್ನು ವರ್ಣಿಸಿ ಹೇಳುತ್ತೆ, ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಸುಂದರವಾದ ಒಂದು ಕುಂಡವನ್ನು ಅವನು ನಿರ್ಮಿಸ್ತಾನೆ. ದೇವತೆಗಳೆಲ್ಲ ಸೇರಿ ಒಂದು ಯಜ್ಞಕುಂಡವನ್ನು ನಿರ್ಮಿಸಿ ಅದರಲ್ಲಿ ದೇವತೆಗಳು ತಮ್ಮ ಶರೀರದ ಮಾಂಸವನ್ನೇ ಹೋಮ ಮಾಡಿದುದನ್ನು ವಿವರಿಸ್ತಾರೆ. ದೇವತೆಗಳು ತಮ್ಮ ಶರೀರವನ್ನೇ ಹೋಮ ಮಾಡಲು ಇಚ್ಛಿಸಿದಾಗ ಕೋಟಿ ಸೂರ್ಯರಷ್ಟು ಪ್ರಕಾಶವುಳ್ಳ, ಕೋಟಿ ಚಂದ್ರರಷ್ಟು ಶೀತಲವಾಗಿರ್ತಕ್ಕಂತಹ ಒಂದು ಮಹಾ ತೇಜಃಪುಂಜ ಕಾಣಿಸ್ಕೊಳ್ಳುತ್ತೆ ಆ ಏನು ಯಜ್ಞಕುಂಡದಿಂದ. ಅದರ ಮಧ್ಯದಲ್ಲಿ ಅನುಪಮವಾಗಿರ್ತಕ್ಕಂಥ ಒಂದು ಪ್ರಕಾಶವುಳ್ಳ ಚಕ್ರಾಕಾರ ಕಾಣಿಸ್ಕೊಳ್ಳುತ್ತೆ. ಅದರ ಮಧ್ಯದಲ್ಲಿ ಉದಯಿಸ್ತಕ್ಕಂತಹ ಸೂರ್ಯನಂತೆ ಒಂದು ಮಹಾದೇವಿ ಕಾಣಿಸ್ಕೋತಾಳೆ. ಆ ಮಹಾದೇವಿಯನ್ನು ಇಂದ್ರಾದಿ ದೇವತೆಗಳು ನೋಡಿ ಪುನಃ ಪುನಃ ನಮಸ್ಕರಿಸ್ತಾರೆ ಅಂತಕ್ಕಂಥದ್ದನ್ನು ದೇವಿ ಪುರಾಣದಲ್ಲಿ ತಿಳಿಸ್ತಾರೆ. ಅಂದರೆ ಅವಳು ದೇವಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಆದಿಶಕ್ತಿಯವಳು. ಆದರೂ ಕೂಡ ಅವಳು ಈ ಚಿದಗ್ನಿಯಿಂದ ಅಗ್ನಿಕುಂಡದಿಂದ ಉತ್ಪತ್ತಿಯಾದಳು, ಚಿದಗ್ನಿಕುಂಡ ಸಂಭೂತ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದ್ರ ಮುಂದಿನ ನಾಮದಲ್ಲಿ ನಿಮಗೆ ಅದರದ್ದು ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಈ ರೀತಿಯಾಗಿ ಚಿದಗ್ನಿಕುಂಡ ಅಂತ ನಾವು ಇವಾಗ ಹೇಳಬೇಕಂತಂದರೆ, ಚಿತ್ ಅಂದರೆ ಜ್ಞಾನ. ಇದು ಕಥೆ ಆಯಿತು. ಇವಾಗ ನಾನು ಹೇಳ್ತೀನಿ ನೋಡಿ. ಚಿತ್ ಅಂದರೆ ಜ್ಞಾನ. ಜ್ಞಾನ ಅಂತಕ್ಕಂತಹ ಅಗ್ನಿಕುಂಡದಿಂದ ಅವಳು ಉದ್ಭವಿಸಿದ್ಲು. ಅಗ್ನಿ ಹಂಗೆ ಪ್ರಕಾಶವಂತಳವಳು ಅಂತ ಹೇಳ್ತಕ್ಕಂಥದ್ದು. ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ದುರ್ಗಾ ಸೂಕ್ತದಲ್ಲಿ ಬರುತ್ತೆ. ಅಂದರೆ ಜ್ಞಾನಾಗ್ನಿಕುಂಡದಿಂದ ಬಂದ ದುರ್ಗೆ ಅಂದರೆ ಲಲಿತಾ ತ್ರಿಪುರ ಸುಂದರಿ ಭಗವಂತನ ಕ್ರಿಯಾಶಕ್ತಿಯಾಗಿದ್ದಾಳೆ ಅವಳು. ಚಿದಗ್ನಿ ಅಂತಂದರೆ ದೇವಿಯ ಜ್ಞಾನ ಸ್ವರೂಪ, ಸರಸ್ವತಿ ರೂಪ. ಅದಕ್ಕೆ ಅಮ್ಮನವರು, ಶಾರದಮ್ಮನವ್ರನ್ನ ಅದಕ್ಕೆ ಲಲಿತಾ ತ್ರಿಪುರ ಸುಂದರಿಯಾಗಿ ಅವಳನ್ನು ಶೃಂಗೇರಿಯಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡ್ತಕ್ಕಂಥದ್ದು. ಸರಸ್ವತಿ ರೂಪ, ಅವಳ ಜಗದ್ರಕ್ಷಕ ರೂಪವೇ ಲಲಿತಾ. ಭಕ್ತ ದೇವಿಯನ್ನು ಸಂಸಾರ ಸಾಗರ ದಾಟಿಸು ಅಂತ ಕೇಳ್ಕೊಳ್ತಾನೆ. ಆಗ ಅಮ್ಮನವರು ಅಗ್ನಿಯಂತೆ ಕೆಂಪು ಹಳದಿ ಮಿಶ್ರ ವರ್ಣದವಳಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕೆಂಪು ಹಳದಿ ಮಿಶ್ರ ಅಂದರೆ ಒಂದು ಸಿಂಧೂರಾರುಣ ವಿಗ್ರಹ, ಆರೆಂಜ್ ಕಲರ್ ಅಂತ. ರೆಡ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಅಂತಂದರೆ ಬೆಂಕಿಯ ಮಿಶ್ರಣ ಅಂತಂದರೆ ಅದು ಆರೆಂಜ್ ಕಲರು. ಬೆಂಕಿ ಮತ್ತು ಬಿಸಿ ಒಂದೇ ಆಗಿರುವ ಹಾಗೆ ಇವಳ ತಪಸ್ಸು ಮತ್ತು ಅವಳು ಒಂದು ಶಕ್ತಿರೂಪಿಯವಳು. ಭಕ್ತರು ಮಾಡಿರ್ತಕ್ಕಂತಹ ಪೂಜೆ, ಹವನ, ಎಲ್ಲ ಕರ್ಮಗಳು, ಆ ಕರ್ಮಗಳಿಂದ ಸಿಗ್ತಕ್ಕಂಥ ಫಲ ಎಲ್ಲ ಅವಳೇ ಆಗಿದ್ದಾಳೆ. ಇಂತಹ ಅಮ್ಮನವರನ್ನು ಭಕ್ತ ಶರಣು ಹೋಗ್ತಾನೆ, ಚಿದಗ್ನಿಕುಂಡ ಸಂಭೂತಳನ್ನು ಧ್ಯಾನ ಮಾಡ್ತಾನೆ ಅಂತಕ್ಕಂಥದ್ದು ಇದರ ಅರ್ಥ. ಹೀಗೆ ಚಿದಗ್ನಿಕುಂಡ ಅಂತಂದರೆ ಇಲ್ಲಿ ಹೊರಗಿನ ಒಂದು ನಾನು ಅರ್ಥವನ್ನು ನಾನು ನಿಮಗಾಗಲೇ ಹೇಳಿದೆ, ಏನು ಅಂತ ಹೇಳಿದ್ದೀನಿ ನಾನು, ಯಾವ ರೀತಿ ಅಮ್ಮನವರದು ಆವಿರ್ಭಾವ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಈಗ ಈ ಆಂತರಿಕವಾಗಿ ಹೇಳಬೇಕು ಅಂತಂದರೆ ಚಿದಗ್ನಿಕುಂಡ ಸಂಭೂತ ಅಂತಂದರೆ ಇಲ್ಲಿ ಏನಂತಂದರೆ, ಚಿತ್ತ ಅಂತಕ್ಕಂತಹ ಅಗ್ನಿಕುಂಡದಲ್ಲಿ ಅಗ್ನಿಯಂತೆ ಸಂಭೂತಳಾಗಿ ಅಂದರೆ ಅಭಿವ್ಯಕ್ತಳಾಗಿ ಪ್ರಜ್ವಲಿಸ್ತಕ್ಕಂಥ ಶಕ್ತಿ ಅಂತ ಅರ್ಥ. ಅಗ್ನಿಕುಂಡದಲ್ಲಿ ಅವಳು ಸಂಭವಿಸಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿಯೇ ಚಿದಗ್ನಿಕುಂಡ ಸಂಭೂತಳು ಅಂತಕ್ಕಂಥದ್ದು ಅರ್ಥ ಆಯ್ತಾ. ಇಲ್ಲಿ ಚಿತ್ತ ಅಂತಕ್ಕಂಥದ್ದು 4 ಶಿವತತ್ವವಾಗಿರ್ತಕ್ಕಂತಹ ಮತ್ತು ಪಂಚತನ್ಮಾತ್ರ ಸ್ವರೂಪವಾಗಿರ್ತಕ್ಕಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಆಯಿತಾ. ಅದರಲ್ಲಿ ಚಿತ್ತ ಯಾವಾಗಲೂ ಅಗ್ನಿಯಿಂದ ಬೆಳಗುತ್ತಾ ನಾವು ನೋಡ್ತಾ ಇರ್ತಕ್ಕಂಥ ಪ್ರಪಂಚವನ್ನು ಮತ್ತು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ನೆನಪಿಟ್ಕೊಳ್ತಕ್ಕಂಥ ಒಂದು ದಿವ್ಯವಾದ ಒಂದು ಸ್ಥಳ ಅಂತಲೇ ಚಿತ್ತವನ್ನು ಹೇಳ್ಬೋದು.
ಅದರ ಆಧಾರದ ಮೇಲೆ ನಮಗೆ ಬುದ್ಧಿಯಲ್ಲಿ ಜ್ಞಾನ ಪ್ರಚೋದನೆ ಉಂಟಾಗ್ತಕ್ಕಂಥದ್ದು. ಮನಸ್ಸೇನಿದೆ ಅದು ಇಂದ್ರಿಯಗಳಿಗೆ ಆಜ್ಞೆಯನ್ನು ಮಾಡ್ತಕ್ಕಂಥದ್ದು. ನೀನು ಒಂದೊಂದಕ್ಕೂ ಒಂದೊಂದು ನೋಡಿ, ಮನಸ್ಸು ಚಿತ್ತ ಅಂದರೆ ಮನಸ್ಸು ಅಂತಲ್ಲ, ಚಿತ್ತ, ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಹೇಗೆ ಬೇರೆ ಬೇರೆ ಅಂತಕ್ಕಂಥದ್ದನ್ನು ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕ ಇದೆ. ಚತುರ್ಭಿ ಶ್ರೀಕಂಠೈ ಶಿವ ಯುವತಿಭಿ ಪಂಚಭಿರಪಿ ಪ್ರಭಿನ್ನಾಭಿಶಂಭೋರ್ನವಭಿರಪಿ ಮೂಲ ಪ್ರಕೃತಿಭಿ ಚತುಶ್ಚತ್ವಾರಿಂಶತ್ ವಸುದಳಕಲಾಶ್ರುತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ ಅಂತ ಇದೆ. ಅಂದರೆ ಶಿವನ ಅರ್ಧಾಂಗಿಯಾಗಿರ್ತಕ್ಕಂತಹ ಶಿವೆಯ ತತ್ವಗಳು ಪಂಚಭೂತಗಳಾದರೆ ಅದೇ ಪಂಚಭೂತಗಳ ಸೂಕ್ಷ್ಮತೆಯೇ ಅಂದರೆ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ 4 ಗುಂಪು, ಅದೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಇವು ಕೋಶಾತ್ಮಕವಾಗಿರ್ತಕ್ಕಂಥದ್ದು. ಇನ್ನು ಮೂಲ ಪ್ರಕೃತಿ ಭೂಪುರ 9, ಯಾವುದು ಭೂಪುರ, 3 ವಲಯಗಳು, 3 ರೇಖೆಗಳು, ಇದು ಶ್ರೀಚಕ್ರದ್ದು. ಇವುಗಳನ್ನೆಲ್ಲ ಸೇರಿ ಒಟ್ಟು 44 ತ್ರಿಕೋಣಗಳಿಂದ ಪರಿಶೋಭಿತವಾಗಿರ್ತಕ್ಕಂಥ ಜೀವಕೋಶವನ್ನು ಚಿದಗ್ನಿ ಸ್ವರೂಪದಿಂದ ವೈಶ್ವಾನರಾಗ್ನಿ ಸ್ವರೂಪದಿಂದ ಬೆಳಗ್ತಾ ಇರ್ತಕ್ಕಂಥವಳು ಆ ಜಗನ್ಮಾತೆ ಅಂತಕ್ಕಂಥದ್ದೇ ಈ ಒಂದು ನಾಮಕ್ಕೆ ಒಂದು ಸಂಕ್ಷಿಪ್ತವಾದ ವ್ಯಾಖ್ಯಾನ ಅಂತಲೇ ಹೇಳಬಹುದು. ಹಾಗಾಗಿ ಚಿತ್ತವೆಂಬ ಮಹಾಗ್ನಿ ಕುಂಡದಲ್ಲಿ ಸದಾ ಪ್ರಜ್ವಲಿಸಿರ್ತಕ್ಕಂತಹ ಜಾತವೇದ ಸ್ವರೂಪಿಣಿಯೇ, ಕುಂಡವೆಂಬ ಈ ಶರೀರದಲ್ಲಿ ಕುಂಡಲಿನಿ ಎಂಬ ಶಕ್ತಿಯ ಸ್ವರೂಪದಿಂದ ಚಿತ್ತಭಿತ್ತಿಯನ್ನು ಬೆಳಗ್ತಿರ್ತಕ್ಕಂತಹ ವೈಶ್ವಾನರ ಸ್ವರೂಪಿಣಿಯೇ, ಸದಾಕಾಲ ಸತ್ಕರ್ಮಗಳಿಗೆ ಪ್ರಚೋದನೆಯನ್ನು ಕೊಡ್ತಾ ಚಿತ್ತವನ್ನು ಶುದ್ಧಿಗೊಳಿಸ್ತಕ್ಕಂಥ ಪ್ರಜ್ಞಾಶಕ್ತಿಯೇ, ದಶಮಹಾವಿದ್ಯೆಯನ್ನು ಸೃಜಿಸಿ ಬುದ್ಧಿಯನ್ನು ನಿತ್ಯವೂ ಪ್ರಚೋದಿಸ್ತಕ್ಕಂಥ ಜ್ಞಾನಾಗಿ ಸೂರ್ಯಳೇ, ಮನಸ್ಸನ್ನು ಕೂಡ ಪ್ರಜ್ಞಾ ಪರಂಜ್ಯೋತಿಯ ಬೆಳಕಿನಿಂದ ಹದ ಮಾಡಿ ಸಲಹುತ್ತಿರ್ತಕ್ಕಂತಹ ಶ್ರೀ ಲಲಿತಾಮಾತೆಯೇ, ನಿನ್ನ ಪದ್ಮಾಂಗರಿಗಳಿಗೆ ನನ್ನ ನಮಸ್ಕಾರ. ಧನ್ಯವಾದಗಳು.